ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ದೊಡ್ಡ ಈ ಲೋಕಸಭೆ ಎಲೆಕ್ಷನ್ ನಂತರ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ, ಅಂದರೆ ಹೆಚ್ಚು ಕಡಿಮೆ ಅವ್ರು ಹೇಳೋ ಪ್ರಕಾರ ಸರ್ಕಾರನೇ ಪತನ ಆಗುತ್ತೆ ಅನ್ನೋ ಅಲ್ಲ. ನಾನು ಈಗ 4 ದಿವಸ ಭಾರತೀಯ ಜನತಾ ಪಾರ್ಟಿಗೆ ವಾಪಸ್ ಬಂತು. ಏನೇನು ಬೆಳವಣಿಗೆ ಆಗಿದ್ದಾವೆ ನಾನು ಅಧ್ಯಯನ ಮಾಡ್ತೀನಿ. ಆಮೇಲೆ ಒಂದು ದಿವಸ ನಿಮ್ಮ ಕಡೆ ಬಂದು ಹೇಳ್ತೀನಿ. ನಾನು ಅಂಥವು ಏನಾರ ಅನಾಹುತ ಆಗ್ತಿದ್ರೆ ಹೇಳ್ತೀನಿ. ಈಗ ಇವರು ವಿಚಾರ ಡಿ ಕೆ ಸುರೇಶ್ ವಿಚಾರ ಪ್ರತ್ಯೇಕ ರಾಷ್ಟ್ರ ಆಗಬೇಕು ಅನ್ನೋದು ಅನುದಾನ ವಿಚಾರದಲ್ಲಿ ತಾರತಮ್ಯ ಆಗ್ತದೆ. ದಕ್ಷಿಣ ಭಾರತದೆಲ್ಲ ಆರ್ಥಿಕ ಸಂಪನ್ಮೂಲ ಉತ್ತರ ಭಾರತಕ್ಕೆ ಹೋಗ್ತಾ ಇದೆ. ಅದನ್ನೇ ನಾನು ಹೇಳ್ತಾ ಇರೋದು. ಡಿ ಕೆ ಸುರೇಶ್ ಅವರು ಲೋಕಸಭಾ ಸದಸ್ಯರಿದ್ದಾರೆ, ಅವರೊಂದು ನಿಲುವಳಿ ಸೂಚನೆ ಕೊಡಲಿ, ಅಥವಾ ವಿಶೇಷವಾದಂಥ ಸೂಚನೆಯ ಪ್ರಕಾರ ನೋಟಿಸ್ ಕೊಟ್ಟು ನಮಗಿದ ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ. ಆಮೇಲೆ ಈ ಬಜೆಟ್ ಮಂಡನೆ ಆಗಿದೆ, ಬಜೆಟ್ಟು ಅದ್ರ ಮೇಲೆ ಚರ್ಚೆ ಮಾಡಲಿಕ್ಕೂ ಅವಕಾಶ ಇದೆ. ಅಲ್ಲಿ ಚರ್ಚೆ ಮಾಡ್ಬೋದಾಗಿತ್ತಲ್ಲ, ಅಲ್ಲಿ ವಿಚಾರಗಳನ್ನ ಹೇಳ್ಬೋದಾಗಿತ್ತಲ್ಲ. ಅದು ಬಿಟ್ಟು ಅದೇ ಒಂದು ಕಾರಣದ ಸಲುವಾಗಿ ದೇಶ ವಿಭಜನೆಯ ಮಾತು ಹೇಳ್ತಾರಲ್ಲ, ಇದು ಭಾಳ ಕೆಟ್ಟವಾದಂಥ ಪರಂಪರೆ. ಇದು ದೇಶ ವಿಭಜನೆ. ಎಷ್ಟೋ ಜನ, ನೂರಾರು ಜನ, ಸಾವಿರಾರು ಜನ ಇವತ್ತು ದೇಶಕ್ಕಾಗಿ ತ್ಯಾಗ ಮಾಡಿ ಇಡೀ ದೇಶವನ್ನು ಒಗ್ಗೂಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ವಲ್ಲಭಭಾಯಿ ಪಟೇಲರು ಇಡೀ ದೇಶ ಬೇರೆ ಬೇರೆ ರಾಜ್ಯರು, ಸಂಸ್ಥಾನಗಳು ಅವೆಲ್ಲವನ್ನು ಭಾಳ ಒಂದು ತಂತ್ರ ಮುಖಾಂತರ, ಒಂದು ಕನ್ವಿನ್ಸ್ ಮುಖಾಂತರ ಇವತ್ತು ಹೈದರಾಬಾದ್ ಬೇರೆನ ಇತ್ತು, ನವಾಬರ ಇದು ನಡೆದಿತ್ತು. ಅಲ್ಲಿ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಗುಲ್ಬರ್ಗ, ಬೀದರ್ದಲ್ಲಿ ರಜಾಕಾರರ ಹಾವಳಿ ಇತ್ತು. ಅದೆಲ್ಲವನ್ನು ಹೊಡೆದು ಹಾಕಿ ಇವತ್ತು ಹೈದರಾಬಾದ್ ಅಂತವನ್ನು ಸಹಿತ ದೇಶದ ಒಕ್ಕೂಟದಲ್ಲಿ ಸೇರಿಸುವಂಥ ಕೆಲಸ ಮಾಡಿದಲ್ಲಿ ದೇಶದಲ್ಲಿ. ಹಂಗಾರೆ ಅವೆಲ್ಲ ಒಡೆದು ಹೋಗ್ಬೇಕಾ ದೇಶ ಒಡೆದು ಯಾರೂ ಸುರಕ್ಷಿತವಾಗಿರುವುದಿಲ್ಲ. ಇವತ್ತು ಡಿ ಕೆ ಸುರೇಶ್ ಪ್ರಕಾರ 2 ರಾಷ್ಟ್ರಗಳಾದರೆ ಅವರೂ ಸುರಕ್ಷಿತ ಇರುವುದಿಲ್ಲ, ಯಾರೂ ಇರುವುದಿಲ್ಲ. ಈ ರೀತಿ ದೇಶ ವಿಭಜನೆ ಮಾಡುವಂಥದ್ದು ಖಂಡನಾರ್ಹ ಅನ್ನುವಂಥ ಮಾತನ್ನು ಹೇಳ್ತೀನಿ. ಈ ರೀತಿ ಮಾತನಾಡುವಂಥದ್ದು ಡಿ ಕೆ ಸುರೇಶಲ್ಲಿ ಯಾರು ಮಾತಾಡೋದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಅದು ಖಂಡಿಸಬೇಕಾಗ್ತದೆ. ಓಕೆ.